ನಿಮ್ಮಲ್ಲಿ 90% ಜನ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ತುಂಬಾನೇ ಟಯರ್ಡ್ ಆಗಿ ಫೀಲ್ ಮಾಡ್ತೀರಾ ಅಂಡ್ ನಿಮ್ಗೆ ನೀವೇ ಹೇಳ್ಕೊಳ್ತೀರಾ ನಾಳೆಯ ದಿನ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತಂತ. ಬಟ್ ಇನ್ ರಿಯಾಲಿಟಿ ಆ ದಿನ ಯಾವತ್ತೂ ಬರೋದೇ ಇಲ್ಲ. ಇದು ಯಾಕಂದ್ರೆ ನಿಮ್ಮ ಹತ್ರ ಡಿಸಿಪ್ಲಿನ್ ಇಲ್ಲ ಅಂತ ಅಲ್ಲ, ನೀವು ಮಲಗಿದ ಮೇಲೆ ನಿಮ್ಮ ಬಾಡಿನಲ್ಲಿ ಆಕ್ಚುಲ್ ಆಗಿ ಏನಾಗುತ್ತೆ ಅಂತ ಯಾರು ನಿಮ್ಗೆ ಹೇಳೇ ಇಲ್ಲ. ಈವನ್ ನಿಮ್ಮ ಬಾಡಿ ಆಟೋಮೆಟಿಕ್ ಆಗಿ ರಿಕವರ್ ಆಗಲ್ಲ. ರಿಕವರ್ ಆಗೋಕ್ಕೂ ಅದನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ ಅಂಡ್ ಆ ಪ್ರಿಪರೇಷನ್ ನೀವು ಕಣ್ಣು ಮುಚ್ಚೋಕು ಕೆಲವು ಗಂಟೆಗಳ ಮುಂಚೆನೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಾಡಿಯನ್ನ ರಿಕವರ್ ಮಾಡುವಂತ ಒಂದು ಎಕ್ಸಾಕ್ಟ್ ನೈಟ್ ರೂಟೀನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ಬೋದು. ಸೊ ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಲಗೋಕು 2 ಗಂಟೆ ಮುಂಚೆನೆ ಊಟ ಮಾಡಿ. ನಿಮಗನ್ಸುತ್ತೆ ಲೇಟ್ ನೈಟ್ ಡಿನ್ನರ್ ಮಾಡೋದು ಹಾರ್ಮ್ಲೆಸ್ ಅಂತ, ಬಟ್ ಟ್ರಸ್ಟ್ ಮೀ, ಇದು ಹಾರ್ಮ್ಲೆಸ್ ಅಲ್ಲ. ನೀವು ಊಟ ಮಾಡಿದ ತಕ್ಷಣ ನಿಮ್ಮ ಬಾಡಿ ಡೈಜೆಷನ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಬ್ಲಡ್ ಫ್ಲೋ ಕಂಪ್ಲೀಟ್ಲಿ ಹೊಟ್ಟೆಯ ಕಡೆಗೆ ಹೋಗುತ್ತೆ ಅಂಡ್ ಕೋರ್ನ ಟೆಂಪರೇಚರ್ ರೈಸ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಎಂಟೈರ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ. ರಿಕವರಿ ಮೋಡ್ಗೆ ಹೋಗೋದೇ ಇಲ್ಲ. ಬಟ್ ಡೀಪ್ ಸ್ಲೀಪ್ ಬೇಕಂದ್ರೆ ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ನೀವು ಆಕ್ಟ್ ಮಾಡಬೇಕು. ಮಲಗೋಕು ಮುಂಚೆನೆ ನೀವು ಊಟ ಮಾಡಿದ್ರೆ ನಿಮ್ಮ ಬಾಡಿ ರೆಸ್ಟ್ ಮಾಡಲ್ಲ, ಡೈಜೆಸ್ಟ್ ಮಾಡೋಕೆ ಫೈಟ್ ಮಾಡ್ತಾ ಇರುತ್ತೆ ಅಂಡ್ ಬೆಳಿಗ್ಗೆ ನೀವು ಟಯರ್ಡ್ ಆಗಿ ಎದ್ದೇಳ್ತೀರಾ. ಸೊ ದ್ಯಾಟ್ಸ್ ವೈ ನೀವು ಮಲಗೋಕು ಮುಂಚೆ 2 ರಿಂದ 3 ಗಂಟೆ ಗ್ಯಾಪ್ ಕೊಡಿ. ಈ ಗ್ಯಾಪ್ ನಿಮ್ಮ ಸಿಸ್ಟಮ್ ಅನ್ನ ನ್ಯಾಚುರಲ್ ಆಗಿ ಸ್ಲೋ ಡೌನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಆಲ್ರೆಡಿ ನಿಮ್ಮ ಡೈಜೆಷನ್ ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಈಗ ನಿಮ್ಮ ಮೈಂಡ್ಗೆ ಒಂದೇ ಟಾರ್ಗೆಟ್ ಇರುತ್ತೆ, ಬಾಡಿಯನ್ನ ಡೀಪ್ ಸ್ಲಿಪ್ಗೆ ತಗೊಂಡೋಗೋದು ಅಂಡ್ ರಿಕವರ್ ಮಾಡೋದು. ಬಟ್ ನೀವು ಈ ಟೈಮ್ನಲ್ಲಿ ನಾನು ಮುಂದೆ ಹೇಳುವಂತ ಈ ಮಿಸ್ಟೇಕ್ನ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಇದರ ಯೂಸೇ ಆಗಲ್ಲ. ನಂಬರ್ 2, ರೆಡ್ಯೂಸ್ ಬ್ಲೂ ಲೈಟ್. ನಮ್ಮ ಬ್ರೈನ್ಗೆ ರಾತ್ರಿ ಇರೋದು ಒಂದೇ ಜಾಬ್, ಮೆಲಟೋನಿನ್ ಅನ್ನ ಪ್ರೊಡ್ಯೂಸ್ ಮಾಡಿ ಬಾಡಿಯನ್ನ ಶಟ್ ಡೌನ್ ಮಾಡಿ ರಿಕವರಿಯನ್ನ ಸ್ಟಾರ್ಟ್ ಮಾಡೋದು. ಬಟ್ ನೀವು ಪ್ರತಿ ಬಾರಿ ರೀಲ್ ಸ್ಕ್ರಾಲ್ ಮಾಡಿದಾಗ ಅಥವಾ ಸ್ಕ್ರೀನ್ ನೋಡಿದಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಬ್ರೈನ್ ಇದರ ಮೇಲೆನೆ ಫೋಕಸ್ ಮಾಡ್ತಾ ಇರುತ್ತೆ. ಇದರಿಂದ ಆ ಮೆಲಟೋನಿನ್ ಪ್ರೊಡ್ಯೂಸ್ ಆಗುವಂತ ಪ್ರಾಸೆಸ್ ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ. ನಿಮ್ಮನ್ನ ಡೀಪ್ ಸ್ಲೀಪ್ಗೆ ಕರ್ಕೊಂಡೋಗೋಕೆ ಈ ಒಂದು ಕೆಮಿಕಲ್ನಿಂದ ಮಾತ್ರ ಸಾಧ್ಯ. ಅದೇ ರಿಲೀಸ್ ಆಗಲಿಲ್ಲ ಅಂದ್ರೆ ಮತ್ತೆ ಅದೇ ಸೈಕಲ್. ದ್ಯಾಟ್ಸ್ ವೈ ಮಲಗೋಕು 1 ಗಂಟೆ ಮುಂಚೆನೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ಕಂಪ್ಲೀಟ್ಲಿ ಆಫ್ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಟ್ಸ್ ಅನ್ನ ಆಫ್ ಮಾಡಿ. ನಿಮ್ಮ ಬ್ರೈನ್ಗೆ ಈ ಡಾರ್ಕ್ನೆಸ್ ಬೇಕೇ ಬೇಕು. ನೀವು ಸ್ಲೀಪಿಂಗ್ ನಲ್ಲಿ ಬ್ಯಾಡ್ ಇಲ್ಲ, ಜಸ್ಟ್ ಬ್ರೈನ್ಗೆ ಒಂದು ರಾಂಗ್ ಸಿಗ್ನಲ್ ಅನ್ನ ಕೊಡ್ತಾ ಇದ್ದೀರಾ ಅಷ್ಟೇ. ನಂಬರ್ 3, ವಾರ್ಮ್ ಶವರ್ ಅಂಡ್ ಬೇಸಿಕ್ ಸ್ಕಿನ್ ಕೇರ್. ವಾರ್ಮ್ ಶವರ್ ಏನ್ ಮಾಡುತ್ತಂದ್ರೆ ಅದು ನಿಮ್ಮ ಬ್ಲಡ್ ಅನ್ನ ಸ್ಕಿನ್ನಿನ ಸರ್ಫೇಸ್ಗೆ ಎಳೆಯುತ್ತೆ. ನೀವು ಶವರ್ ತಗೊಂಡು ಆಚೆ ಬಂದ ತಕ್ಷಣ ನಿಮ್ಮ ಕೋರ್ನ ಟೆಂಪರೇಚರ್ ಡ್ರಾಪ್ ಆಗುತ್ತೆ ಅಂಡ್ ಎಕ್ಸಾಕ್ಟ್ಲಿ ಈ ಟೆಂಪರೇಚರ್ನ ಡ್ರಾಪ್ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಕೊಡುತ್ತೆ, ಇವತ್ತಿನ ದಿನ ಮುಗಿತು, ರಿಕವರಿ ಸ್ಟಾರ್ಟ್ ಮಾಡುವಂತ. ಅಂಡ್ ಈ ಸಿಗ್ನಲ್ ಹೋಗೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಸ್ಕಿನ್ ಕೇರ್ ಅಂದ ತಕ್ಷಣ ಇದು ಬರೀ ಲುಕ್ಸ್ಗೋಸ್ಕರ ಮಾತ್ರ ಅಲ್ಲ. ನೀವು ಮಲಗಿದ್ದಾಗ ನಿಮ್ಮ ಸ್ಕಿನ್ ಕೂಡ ರಿಪೇರ್ ಮೋಡ್ಗೆ ಹೋಗ್ಬಿಡುತ್ತೆ. ಡೆಡ್ ಸೆಲ್ಸ್ ಕ್ಲಿಯರ್ ಆಗೋದು, ಕೊಲಾಜನ್ ಬಿಲ್ಡ್ ಆಗೋದು ಎಕ್ಸೆಟ್ರಾ. ಸೊ ಅದಕ್ಕೆ ಮಲಗೋಕು ಮುಂಚೆ ಜಸ್ಟ್ 10 ಮಿನಿಟ್ಸ್ ಸ್ಕಿನ್ ಕೇರ್ ಮಾಡಿ. ಇದು ಸೆಲ್ಫ್ ರೆಸ್ಪೆಕ್ಟ್ನ ಒಂದು ಪಾರ್ಟ್. ನಂಬರ್ 4, ನಿಮ್ಮ ಈ ದಿನನ ರಿವ್ಯೂ ಮಾಡಿ ನಾಳೆನ ಪ್ಲಾನ್ ಮಾಡಿ. ತುಂಬಾ ಜನ ದಿನ ಮುಗಿದ ತಕ್ಷಣ ಹಾಗೆ ಬಂದು ಮಲಗ್ಬಿಡ್ತಾರೆ, ಯಾವುದೇ ರೀತಿಯ ರಿಫ್ಲೆಕ್ಷನ್ ಇರೋಲ್ಲ. ಇದರಿಂದ ನಾಳೆ ಮತ್ತೆ ಅದೇ ಹಳೆ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ನಿಮ್ಮ ಬ್ರೈನ್ ಎಕ್ಸ್ಪೀರಿಯನ್ಸ್ ನಿಂದ ಆಟೋಮೆಟಿಕ್ ಆಗಿ ಕಲಿಯಲ್ಲ, ನೀವು ಅದನ್ನ ಇವ್ಯಾಲ್ಯೂಯೇಟ್ ಮಾಡೋಕೆ ಫೋರ್ಸ್ ಮಾಡಬೇಕು. ಅದಕ್ಕೆ ಒಂದು ನೋಟ್ಬುಕ್ ತಗೊಳ್ಳಿ, ಇವತ್ತಿನ ದಿನ ಏನ್ ಸರಿಯಾಯ್ತು ಏನ್ ತಪ್ಪಾಯ್ತು ಅಂತ ಬರೀರಿ ಅಂಡ್ ನಾಳೆ ನೀವು ಮಾಡಬೇಕಾಗಿರೋ ಟಾಪ್ 3 ವರ್ಕ್ಸ್ ಅನ್ನ ಇವತ್ತೇ ನೋಟ್ ಡೌನ್ ಮಾಡಿ. ಆಗ ನೀವು ಎದ್ದಾಗ ಬ್ರೈನ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವುದರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಇದರಿಂದ ನಿಮ್ಮ ಬ್ರೈನ್ ನಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ, ನಿಮ್ಮ ಮೈಂಡ್ ಕೂಡ ಕಾಮ್ ಆಗಿರುತ್ತೆ ಅಂಡ್ ಈ ರೀತಿ ಕಾಮ್ನೆಸ್ ಇದ್ದಾಗ ನಿಮ್ಮ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 5, ಒಂದೇ ಟೈಮ್ಗೆ ಮಲಗಿ. ನಮ್ಮೆಲ್ಲರ ಬಾಡಿ ಒಂದು ಬಯೋಲಾಜಿಕಲ್ ಕ್ಲಾಕ್ನ ಮೇಲೆ ರನ್ ಆಗುತ್ತೆ, ಅದೇ ಸರ್ಕೇಡಿಯಂ ರಿಥಮ್. ಅದಕ್ಕೆ ನಿಮ್ಮ ಶೆಡ್ಯೂಲ್ನ ಬಗ್ಗೆ ಕೇರ್ ಇಲ್ಲ, ಅದಕ್ಕೆ ಬೇಕಿರೋದು ಬರೀ ಕನ್ಸಿಸ್ಟೆನ್ಸಿ. ನೀವು ದಿನ ಒಂದೊಂದು ಟೈಮ್ಗೆ ಮಲಗ್ತಾ ಇದ್ರೆ ಆ ಕ್ಲಾಕ್ ಪದೇ ಪದೇ ರೀಸೆಟ್ ಆಗ್ತಾ ಇರುತ್ತೆ ಅಂಡ್ ಅಗೇನ್ ನೀವು ಟಯರ್ಡ್ ಫೀಲ್ ಮಾಡ್ತೀರಾ. ಇದನ್ನ ಫಿಕ್ಸ್ ಮಾಡೋಕೆ ಇರೋದು ಒಂದೇ ದಾರಿ, ಒಂದೇ ಟೈಮ್ಗೆ ಮಲಗೋದು. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಕ್ಯೂಸೇ ಇಲ್ಲ. ನೀವು ಸ್ವಲ್ಪ ದಿನ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೆ ನಿಮ್ಮ ಬಾಡಿ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಿಮ್ಮ ಬಾಡಿ ಜೊತೆ ನೀವು ಮಾಡ್ಕೊಂಡಿರೋ ಒಂದು ಕಾಂಟ್ರಾಕ್ಟ್ ನ ರೀತಿ ತಿಳ್ಕೊಬಿಡಿ. ಈಗ ನಿಮ್ಮ ಹತ್ರ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ ಕೈಲೇ ಇದೆ. ಮೋಸ್ಟ್ ಆಫ್ ದಿ ಪೀಪಲ್ ಈ ರೀತಿಯ ವಿಡಿಯೋಸ್ ಅನ್ನ ನೋಡಿದ ಮೇಲೂ ಮತ್ತೆ ಅದೇ ಹಳೆಯ ರೂಟೀನ್ಗೆ ಹೋಗ್ತಾರೆ. ಬಟ್ ಕೆಲವರು ಮಾತ್ರ
ಇದನ್ನ ಡೈಲಿ ಅಪ್ಲೈ ಮಾಡ್ತಾರೆ ಆ್ಯಂಡ್ ಆ ಒಂದು ನಿರ್ಧಾರ ನಿಮ್ಮನ್ನ ಚೇಂಜ್ ಮಾಡುತ್ತೆ. ಸೊ ಇದಾಗಿತ್ತು ನೈಟ್ ರೂಟೀನ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ನೀವು ನಿಮ್ಮ ನೈಟ್ ರೂಟೀನನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಕೆ ರೆಡಿ ಅಂದರೆ ಐ ಆಮ್ ರೆಡಿ ಅಂತ ಕಾಮೆಂಟ್ನಲ್ಲಿ ಟೈಪ್ ಮಾಡಿ. ಆ್ಯಂಡ್ ಇದೇ ರೀತಿ ನಿಮ್ಮ ಮಾರ್ನಿಂಗ್ ರೂಟೀನನ್ನು ಸರಿ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಹೈಪ್ ಮಾಡಿ, ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.